ಬೆಂಗಳೂರಿಗೆ ಬರೋದಾಗಿ ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಮಾಡಿದ್ದಾಯಿತು. ಆದರೆ ಇದಕ್ಕೆ SITಗೆ ಆ ವಿಡಿಯೋ ಎಲ್ಲಿಂದ ರಿಲೀಸ್ ಆಯಿತು ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಮಾಡಿದ್ರು, ಅದು ಮಾಧ್ಯಮಗಳಲ್ಲಿ ಟೆಲಿಕಾಸ್ಟ್ ಆಯಿತು. 31ಕ್ಕೆ ಬರ್ತೇನೆ ಅಂತ ಮೆಸೇಜ್ ಪಾಸ್ ಮಾಡಿದ್ರು. ಆದರೆ ಪ್ರಜ್ವಲ್ ರೇವಣ್ಣ ವಿದೇಶದಿಂದಲೇ ವಿಡಿಯೋ ಮಾಡಿದ್ದ ಅಥವಾ ಭಾರತದಿಂದಲೇ ಮಾಡಿದ್ದ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡಿದೆ SIT ಟೆಕ್ನಿಕಲ್ ಟೀಮ್ನಿಂದ ಪ್ರಜ್ವಲ್ ರೇವಣ್ಣ ಇರುವ ಜಾಗ ಪತ್ತೆ ಮಾಡಲಾಗ್ತಾ ಇದೆ. ವಿಡಿಯೋ ರಿಲೀಸ್ ಆಗಿರುವಂಥ ಮೊಬೈಲ್ನ IP ಅಡ್ರೆಸ್ ಟ್ರೇಸ್ ಮಾಡ್ತಾ ಇದೆ. ಯುರೋಪ್ನ ಹಂಗೇರಿ ದೇಶದ ಬುಡಾಪೆಸ್ಟ್ನಿಂದ ವಿಡಿಯೋ ರಿಲೀಸ್ ಆಗಿದೆ. ನೋಡಿ, ಒಂದು ಖಚಿತವಾದ ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಯುರೋಪ್ನ ಹಂಗೇರಿ ದೇಶದ ಬುಡಾಪೆಸ್ಟ್ ಅಲ್ಲಿಂದ ವಿಡಿಯೋ ರಿಲೀಸ್ ಆಗಿದೆ. ವಿಡಿಯೋ ರಿಲೀಸ್ಗೂ 2 ದಿನದ ಮುಂಚೆ ರೆಕಾರ್ಡ್ ಮಾಡಿಟ್ಟಲಾಗಿತ್ತು. ಬೆಂಗಳೂರಿಗೆ ಬರೋದ್ರ ಬಗ್ಗೆ ಮುಂಚಿತವಾಗಿಯೇ ನಿರ್ಧಾರ ಮಾಡಿದ್ರು ಪ್ರಜ್ವಲ್. ವಿಡಿಯೋ ರಿಲೀಸ್ ಬೆನ್ನಲ್ಲೇ ಇಂಟರ್ಪೋಲ್ಗೆ ಮಾಹಿತಿ ನೀಡಲಾಗಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಇರುವಂಥ ಜಾಗವನ್ನು SIT ಪತ್ತೆ ಹಚ್ಚಿದೆ IP ಅಡ್ರೆಸ್ ಮೂಲಕ. ಮೊಬೈಲ್ನಲ್ಲಿ ಯಾವ ಮೊಬೈಲ್ನಿಂದ ಸೆಂಡ್ ಆಗಿದೆ ಅನ್ನೋದು ಕೂಡ, ಯಾರಿಗೆ ಸೆಂಡ್ ಆಗಿದೆ ಅನ್ನೋದು ಕೂಡ. ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ ನಿಜ, ರೆಕಾರ್ಡ್ ಮಾಡಿದ್ದಾರೆ ನಿಜ, ಕಳಿಸಿದ್ದಾರೆ ನಿಜ. ಆದರೆ ಅವರ ಇರುವಂಥ ಲೊಕೇಶನ್ ಎಲ್ಲಿ ಅನ್ನೋದು SITಗೆ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಈಗ ಅದಕ್ಕೆ ಉತ್ತರವನ್ನು SIT ಕಂಡುಕೊಂಡಿದೆ. ಮೇ 31ನೇ ತಾರೀಕು ಬೆಂಗಳೂರಿಗೆ ಬಂದು SITಯ ಮುಂದೆ ಹಾಜರಾಗಿ ತನಿಖೆಯನ್ನು ಎದುರಿಸ್ತೇನೆ, ಎಲ್ಲ ಗೊಂದಲಗಳಿಗೂ ತೆರೆ ಎಳಿತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಅವರ ತಾತ ಕುಮಾರಸ್ವಾಮಿ ಅವರು ಕಾರ್ಯಕರ್ತರಿಗೆ ಅನೇಕರಿಗೆ ಕ್ಷಮೆಯನ್ನು ಕೂಡ ಯಾಚನೆ ಮಾಡಿದ್ದಾರೆ. ಅವರಿಗಾದಂಥ ಮಾನಸಿಕ ತುಮುಲಗಳ ಬಗ್ಗೆಯೂ ಕೂಡ ತೋಡ್ಕೊಂಡಿದ್ದಾರೆ. ಆದರೆ ವಿಚಾರ ಬೇರೆ. ಆದರೆ ಪ್ರಜ್ವಲ್ ರೇವಣ್ಣ 31ಕ್ಕೆ ಬರ್ತೀನಿ ಅಂದರೆ ಅಲ್ಲಿವರೆಗೂ ಕೂಡ SIT ಕಾದು ಕುಳಿತುಕೊಳ್ಳಲ್ಲ. ಅಲ್ಲಿವರೆಗೂ SIT ಮಾಡಬೇಕಾದಂಥ ವಿಶೇಷ ಪ್ರಯತ್ನಗಳು ಮುಂದುವರಿಯುತ್ತೆ. ಯಾಕಂದರೆ ಈ ಹಿಂದೆಯೂ ಕೂಡ ಬರ್ತೀನಿ ಅಂತ ಹೇಳಿ ಬಂದಿಲ್ಲ. ಸೊ ಹೀಗಾಗಿ ಈ ಬಾರಿಯೂ ಕೂಡ ಬರದೇ ಹೋದರೆ ಅದಕ್ಕೂ ಸಿದ್ಧತೆ ಮಾಡಿಕೊಳ್ಬೇಕಲ್ವ. ಆ ಕಾರಣಕ್ಕಾಗಿಯೇ ಪ್ರಜ್ವಲ್ ರೇವಣ್ಣ ಅವರ ಇರುವಂಥ ಜಾಗವನ್ನು ಪತ್ತೆ ಹಚ್ಚಲಿಕ್ಕೆ SIT ಮುಂದಾಗಿತ್ತು. ಅದಕ್ಕೆ ಆ ಸ್ಥಳದ ಮಾಹಿತಿಯನ್ನು ಕೂಡ ಹುಡುಕಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡುತ್ತಾರೆ. ಸಂತೋಷ್, ಈಗ ಇಂಟರ್ಪೋಲ್ ಮೂಲಕ ಮಾಹಿತಿಯನ್ನು ಪತ್ತೆ ಹಚ್ಚಿದ್ದಾರೆ. 31ರವರೆಗೆ SIT ಕಾಯ್ತಾ ಅಥವಾ ಅದಕ್ಕೂ ಮುನ್ನವೇ SIT ಒಂದು ವಿಶೇಷ ಕಾರ್ಯಾಚರಣೆ ಮಾಡಿ ಅವರನ್ನು ವಶ ಪಡೆಯುವಂಥ ಪ್ರಯತ್ನವನ್ನು ಮುಂದುವರಿಸುತ್ತಾ ಅಂತ? ಏನಂತ ಹೇಳಿದ್ರೆ, ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ SIT 31ನೇ ತಾರೀಕುವರೆಗೂ ಪ್ರಜ್ವಲ್ ರೇವಣ್ಣ ಬರೋರು ಕಾಯ್ಬೇಕಾಗತ್ತೆ. ಯಾಕಂದ್ರೆ ಲೀಗಲ್ ಪ್ರೊಸೆಸ್ ಆದ್ರೆ ಒಂದಿಷ್ಟು ಸಮಯಾವಕಾಶವನ್ನು ತೆಗೆದುಕೊಳ್ಬೇಕಾಗತ್ತೆ, ಚಾರ್ಜ್ ಶೀಟ್ ಅನ್ನ ಹಾಕ್ಬೇಕಾಗತ್ತೆ. ಅವ್ರು ವಿದೇಶದಲ್ಲಿ ಇಂಥ ಕಡೆನೇ ಇದ್ದಾರೆ, ಇಲ್ಲೇ ಇದ್ದಾರೆ ಅಂತ ಪತ್ತೆ ಆದ್ರೂ ಕೂಡ ವಿದೇಶದ ಅಲ್ಲಿನ ಸ್ಥಳೀಯ ನ್ಯಾಯಾಲಯಕ್ಕೆ ಇಲ್ಲಿನ ಚಾರ್ಜ್ ಶೀಟ್ ಅನ್ನ ಅವರ ಭಾಷೆಯಲ್ಲೇ ತರ್ಜುಮೆ ಮಾಡಿ ಅವರಿಗೆ ಕೊಡಬೇಕಾಗತ್ತೆ. ಸೊ ಇನ್ನು ಕೂಡ ಚಾರ್ಜ್ ಶೀಟ್ ಆಗಿಲ್ಲ. ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಹಾಕಿ ನಂತರ ಅದನ್ನ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ಅವ್ರ ಲ್ಯಾಂಗ್ವೇಜ್ಗೆ ತರ್ಜುಮೆ ಮಾಡಿ ಅಲ್ಲಿ ಕೊಟ್ಟ ಬಳಿಕ ಆತನನ್ನ ಅಲ್ಲಿಂದ ಪತ್ತೆ ಆದ್ರೂ ಕೂಡ ಡೆಪ್ಯೂಟ್ ಮಾಡ್ಕೊಡ್ಲಿಕ್ಕೆ ಎಲ್ಲಾ ಪ್ರೋಸೆಸ್ಗಳಾಗಬೇಕು. ಹೀಗಾಗಿ ಅದಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಬರೋದನ್ನ ಇವರು ಕಾಯ್ಬೇಕಾಗುತ್ತೆ. ಸೊ ಆತ ಭಾರತದ ಯಾವುದೇ ಮೂಲೆಯಲ್ಲಿ ಬಂದ್ರು ಕೂಡ ಇಂಥ ಕಡೆ ಬಂದ್ರು ಅನ್ನೋದು ಮಾಹಿತಿ ಗೊತ್ತಾದ್ರೆ ಅವ್ರನ್ನ ತಕ್ಷಣ ಬಂಧಿಸ್ಲಿಕ್ಕೆ ಇವ್ರ ಹತ್ರ ವಾರಂಟ್ ಕೂಡ ಇದೆ. ಯಾವುದೇ ಕ್ಷಣದಲ್ಲಿ ಇವ್ರನ್ನ ಬಂಧಿಸಬಹುದು. ಇಲ್ಲ ಪ್ರಜ್ವಲ್ ರೇವಣ್ಣ ನಾನೇ 10 ಗಂಟೆಗೆ ಏನು ಮೇ 31ರಿಂದ 10 ಗಂಟೆಗೆ SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿರುವ ಹಿನ್ನೆಲೆಯಲ್ಲಿ ಕಾಯ್ಲೂಬಹುದು. ಸೊ ಬಂದ ಬಳಿಕ ಆತನನ್ನ ವಶಕ್ಕೆ ಪಡ್ಕೊಳ್ತಾರೆ, ವಿಚಾರಣೆಯನ್ನ ಮಾಡಿ ತಕ್ಷಣ ಬಂಧನವನ್ನ ಮಾಡ್ತಾರೆ. ಬಂಧನ ಮಾಡಿ ಕಾನೂನು ಪ್ರಕ್ರಿಯೆಗಳನ್ನ ಮುಂದುವರಿಸುವಂತದ್ದು, ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತದ್ದು, ಮೆಡಿಕಲ್ ಮಾಡಿಸುವಂತದ್ದು, ಮತ್ತೆ ಇದನ್ನ SIT ವಶಕ್ಕೆ ಕೂಡ ಇಂತಹ ಪ್ರಕರಣದಲ್ಲಿ ಈತನ ಮೇಲೆ ಇಷ್ಟು FIR ಗಳು ದಾಖಲಾಗಿದೆ, ಇಂತಹ ಪ್ರಕರಣ ಅಂತೇಳಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆಯಲ್ಲಿ ಆತನ ಮೇಲೆ ಬಂದಿರುವಂತಹ ಅತ್ಯಾಚಾರ ಆರೋಪಗಳೇನಿದೆ, ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಾಗೆ ಅವರಿಗೆ ಪ್ರಶ್ನೆಗಳನ್ನ ಮಾಡುವಂತದ್ದು. ಈ ಸಂದರ್ಭದಲ್ಲಿ ಅವರು ಒಪ್ಕೊಳ್ತಾರ ಒಪ್ಕೊಳ್ಳೋದಿಲ್ವಾ ಅನ್ನೋದಲ್ಲಿ ಪ್ರಮುಖವಾಗುತ್ತೆ. ನಾನು ಯಾರಿಗೂ ಅತ್ಯಾಚಾರ ಮಾಡಿಲ್ಲ,
ಸೊ ಯಾರಿಗೂ ಕೂಡ ಎದುರಿಸಿಲ್ಲ. ಯಾಕಂದ್ರೆ ಗನ್ ಪಾಯಿಂಟ್ ಅನ್ನ ಇಟ್ಟು ಅವ್ರಿಗೆ ಅತ್ಯಾಚಾರ ಮಾಡ್ಲಿಕ್ಕೆ ಯತ್ನಿಸಲಾಗಿದೆ ಅಂತಲೂ ಕೂಡ ದೂರನ್ನ ಕೊಟ್ಟಿರುವಂತ. ಹೀಗಾಗಿ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಮಹಾಜೂರನ್ನ ಮಾಡ್ಬೇಕಾಗುತ್ತೆ. ಹಾಸನದಲ್ಲಿದ್ದಂತ ಅವರ ಗೆಸ್ಟ್ ಹೌಸ್ ಇರ್ಬೋದು, ಇಲ್ಲ ಅವ್ರಿಗೆ ಕೊಟ್ಟಿರುವಂತ ಕ್ವಾರ್ಟರ್ಸ್ ಗಳಿರ್ಬೋದು, ಅವರ ಮನೆ ಇರ್ಬೋದು. ಸೊ ಎಲ್ಲೆಲ್ಲಿ ಈ ರೀತಿಯಾಗಿ ಅತ್ಯಾಚಾರಕ್ಕೆ ಇಲ್ಲ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಸಂತ್ರಸ್ತರ ಆರೋಪವನ್ನ ಮಾಡ್ತಾರೆ, ಅಂತ ಸ್ಥಳಗಳಿಗೆ ಹೋಗಿ ಇವರು ಮಾಜೂರನ್ನ ಮಾಡ್ಬೇಕಾಗತ್ತೆ. ಸೊ ಅವೆಲ್ಲದೂ ಕೂಡ SIT ಅಧಿಕಾರಿಗಳಿಗೆ ಸಮಯಾವಕಾಶ ಸಾಕಷ್ಟು ಬೇಕಾಗಿರುವ ಹಿನ್ನೆಲೆಯಲ್ಲಿ ಸುಮಾರು 14 ದಿನ ಏನು ಪ್ರಜ್ವಲ್ ರೇವಣ್ಣ ಒಂದು SIT ಅಧಿಕಾರಿಗಳ ಪೊಲೀಸ್ ಕಸ್ಟಡಿಗೆ ಬೇಕು ಅಂತೇಳಿ ಕೋರ್ಟ್ಗೆ ಮನವಿಯನ್ನ ಮಾಡಲಾಗುತ್ತೆ. ಸೊ ಕೋರ್ಟ್ ಕೂಡ ಪ್ರಕರಣದ ತೀವ್ರತೆಯನ್ನ ನೋಡಿ ಅವ್ರಿಗೆ SIT ವಶಕ್ಕೆ ಪ್ರಜ್ವಲ್ ರೇವಣ್ಣ ಆರೋಪಿಯನ್ನ ಕೊಡುವಂಥದ್ದು. ಇದಾದ ಬಳಿಕ ಮಾಜೂರಾಗುತ್ತೆ. ಅವರು ಮಾಡಿದ್ದು ಅವ್ರಿಗೆ ಕಲೆ ಹಾಕಿರುವಂತ ಸೂಕ್ತ ಸಾಕ್ಷ್ಯಾಧಾರಗಳಿರ್ಬೋದು, ಸಂತ್ರಸ್ತರು ನೀಡಿರುವ ಹೇಳಿಕೆಗಳಿರ್ಬೋದು, ಇಲ್ಲ ಅವ್ರನ್ನು ಕೂಡ ಬೇರೆ ಬೇರೆ ಪ್ರತ್ಯೇಕ ಕೋಣೆಯಲ್ಲಿಟ್ಟು ವಿಚಾರಣೆ ಮಾಡುವಂತ ಸಾಧ್ಯತೆಗಳು, ಹೇಳಿಕೆಗಳನ್ನು ಪಡೆಯುವಂಥದ್ದು ಎಲ್ಲವನ್ನು ಮಾಡಿ ಬಳಿಕ ಒಂದಿಷ್ಟು FSL ರಿಪೋರ್ಟ್ಗಳಿಗೂ ಕೂಡ ಕಾಯ್ಬೇಕಾಗತ್ತೆ. ಒಂದು ವೇಳೆ ಇವರು ನಾನು ಮಾಡ್ಲೇ ಇಲ್ಲ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರೆ ಅವಶ್ಯಕತೆ ಬಿದ್ದಲ್ಲಿ ಪುರುಷತ್ವ ಪರಿಶೀಲನೆಯನ್ನು ಕೂಡ ಮಾಡುವಂತ ಸಾಧ್ಯತೆಗಳಿರುತ್ತೆ. ಇದಕ್ಕೂ ಕೂಡ ಅವರು ಒಂದು ಅನುಮತಿಯನ್ನು ಪಡ್ಕೊಂಡು ಅದನ್ನು ಮಾಡುವ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಬಂದ ನಂತರ ಇಡೀ ಪ್ರಕರಣ ಮತ್ತೊಂದಿಷ್ಟು ಕುತೂಹಲವನ್ನು ಮೂಡಿಸುವಂತದ್ದು. ಇವರ ಬಂಧನದ ಬೆನ್ನಲ್ಲೇ ಮತ್ತಷ್ಟು ಪ್ರಕರಣಗಳು ದಾಖಲಾಗ್ತವ ಅನ್ನೋದು ಕಾಯ್ದು ನೋಡ್ಬೇಕಾಗತ್ತೆ. ಸಾಕಷ್ಟು ಜನ ದೂರು ಕೊಡ್ಲಿಕ್ಕೆ ಹಿಂದೇಟು ಆಗ್ತಾ ಇದ್ರು, ಅಂತವರನ್ನು ಕೂಡ ಇವರು SIT ಅಧಿಕಾರಿಗಳು ಮನವೊಲಿಸುವ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಜ್ವಲ್ ರೇವಣ್ಣ ಬಂದ ನಂತರ ಮುಂದಿನ ಕಾನೂನು ಪ್ರೋಸೆಸ್ಗಳು ನಡೆಯುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮರ ಮಾಹಿತಿಗೆ.